ಹೆಲೋ ಫ್ರೆಂಡ್ಸ್, ನನ್ನ ಮನೇಲಿ ಒಂದು ಹಕ್ಕಿ ಟೂರ್ನಿಮೆಂಟ್ ಆಡಿತ್ತು ಈ ವರ್ಷ ಸೀಲಿಗೆ. ಅದು ಮನೇಲೇ ಆಗಿದ್ದು ಪಟ್ಟ. ಸೊ ಈ ಪಟ್ಟದ ಅಪ್ಪ ಅಮ್ಮ ಹೆಂಗಿದೆ, ಏನು, ನಾನು ಹೆಂಗೆ ಜೊತೆ ಆಗ್ದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅಪ್ಪ ಅಮ್ಮ. ಅಪ್ಪ ಬಂದು ಗೇರ್ವ, ಅಮ್ಮ ಬಂದು ಮಕ್ಷಿ, ಡಾರ್ಕ್ ಮಕ್ಷಿ ಇರುತ್ತೆ. ಈ ಮಕ್ಷಿ ಹೆಣ್ಣು ಕೊಟ್ಟಿದ್ದು ಆಸಿಫ್ ಅಂತ ನಮ್ಮ ಸ್ನೇಹಿತ. ಈ ಗೇರ್ವ ಗಂಡು ಕೊಟ್ಟಿದ್ದು ಕ್ಲಾಸಿಕ್ ಪಟ್ಸಿಂದ ಮಂಜುನಾಥ್ ಅಂತ. ಈ ಎರಡೂ ಹಕ್ಕಿಗೆ ಬಂದಿದ್ದು ಈ ಮರಿ ಕತಾಂಗ್ ಬಣ್ಣದಲ್ಲಿದೆ. ಸೊ ಇದನ್ನು ನೋಡ್ತಾ ಇದ್ದೀರಾ. ಈ ಅಪ್ಪಂದು ಕಣ್ಣು ಈ ಥರ ಇದೆ, ಬ್ಲೂ ಶೇಡಲ್ಲಿದೆ ಅಪ್ಪನ ಕಣ್ಣು. ಮತ್ತು ಅಪ್ಪಂದು ವಿಂಗ್ಸ್ ನೋಡಿ ಹೆಂಗಿದೆ. ಅಮ್ಮನ ಕಣ್ಣು ಬಂದು ಗೋಲ್ಡ್ ಶೇಡಲ್ಲಿದೆ. ಇದು ಅಮ್ಮಂದು ವಿಂಗ್ಸು. ಪ್ಯಾಟ್ರನ್ನು ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎರಡರದ್ದು ಪ್ಯಾಟ್ರನ್ನು. ಎರಡಕ್ಕೂ ಬಾಜಿ ಜಾಸ್ತಿ ಇದೆ. ಮತ್ತು ಫ್ರೆಂಡ್ಸ್, ಇದರದ್ದು ವಿಶೇಷ ಏನಂತಂದರೆ, ಈ ಪಟ್ಟ ಇದೆಯಲ್ಲ, ಇದು ಸ್ಟಾರ್ಟಿಂಗು ಜೂನ್ ಸ್ಟಾರ್ಟಿಂಗಲ್ಲಿ ಸೀಲ್ ಬಿದ್ದಿದ್ದು ನನಗೆ. ಡೈಲಿ ಬಿಟ್ಟನು, ಡೈಲಿ ಅಂದರೆ ಕಂಟಿನ್ಯೂಸ್ ಆಗಿ ರೆಸ್ಟ್ ಕೊಡ್ದಂಗೆ ಬಿಟ್ಟರೆ 6 ಅವರ್ 7 ಅವರ್ ಹಂಗೆ ಆಡೋದು. ಉಡನ್ ಮಾಡಿದ್ರೆ ಒಂದು 8 ಅವರ್ ಹಾಗೆ ಆಡೋದು. ಮತ್ತು ಈ ಗಂಡಿಗೆ ಏನಂತಂದರೆ ಗಾಳಿ ಬೇಕು, ಗಾಳಿ ಇದ್ದರೆ ಮಾತ್ರ ಆಡೋದು. ಗಾಳಿ ಇಲ್ಲ ಅಂತಂದರೆ 4 ಅವರ್ ಮೇಲೆ ಜಂಪ್ ಆಗ್ತಾ ಇರಲಿಲ್ಲ. ಮತ್ತು ಜೊತೆ ಹಿಡಿಯಲ್ಲ ಈ ಗಂಡು. ಅಪ್ಪಂದು ಒಳ್ಳೆ ಸರಪಣಿ ಬಾಜಿ, ಅಮ್ಮಂದು ಅಷ್ಟು ಸರಪಣಿ ಇಲ್ಲ, ಬಾಜಿ ಜಾಸ್ತಿ. ಈ ಮಗ ಬಂದು ಒಂದು ಸತಿ ಚಪ್ನಿ ಮಾಡುತ್ತೆ, ಒಂದು ಸತಿ ಮಾಡಲ್ಲ, ಒಂದೊಂದು ಸತಿ ಒಂದೊಂದು ಥರ ಬಾಜಿ ಮಾಡುತ್ತೆ. ಮತ್ತು ಈ ಹಕ್ಕಿ ಬಂದು ಡಬ್ಬಲ್ ಉಡನ್ ಹಕ್ಕಿ. ಅಂದರೆ ಇವತ್ತು ರೆಸ್ಟ್ ಮಾಡ್ತೀವಲ್ವ, ಇವತ್ತು 2 ದಿವಸ ರೆಸ್ಟ್ ಮಾಡ್ತೀವಿ, 3ನೇ ದಿವಸ ಬಾಲ ಕಟ್ಬಿಡ್ತೀವಿ, 4ನೇ ದಿವಸ ಆಡುತ್ತೆ. ಇವಾಗ ಕೆಲವೊಂದು ಹಕ್ಕಿಗಳು 2 ದಿವಸ ರೆಸ್ಟ್ ಮಾಡಿ ಡೈರೆಕ್ಟಾಗಿ ಬಿಡ್ತಾರೆ. ಈ ಹಕ್ಕಿನ ಬಾಲ ಕಟ್ಟಿಬಿಡು, ಬಿಡದೇ ಇರೋ 2 ದಿವಸ ಆದಮೇಲೆ ರೆಸ್ಟ್ ಮಾಡಿಬಿಟ್ರೆ 2 ಅವರ್ ಮೇಲೆ ಹಾಡೋದೇ ಇಲ್ಲ. ಗಾಳಿ ಇದ್ದರೆ 4 ಅವರ್ ಆಗುತ್ತೆ, ಗಾಳಿ ಇಲ್ಲ ಅಂತ ಅಂದರೆ 2 ಅವರ್ ಆಗುತ್ತೆ. ಸೊ ಈ ಹಕ್ಕಿ ಗಾಳಿಗೇ ಆಡೋದು, ಜೊತೆ ಹಿಡಿಯೋದಿಲ್ಲ. ಒಳ್ಳೆ ರೆಕ್ಕೆ. ಮತ್ತು ಇದನ್ನು ಸೀಲ್ಗೆ ಹೋಗ್ಬಿಟ್ಟಿದ್ದೆ. ಇದು 4 ಅವರ್ 10 ನಿಮಿಷನೋ ಸೀಲ್ಗೆ ಆಡ್ತು ಸ್ಟಾರ್ಟಿಂಗು ಜೂನ್ ಸ್ಟಾರ್ಟಿಂಗಲ್ಲಿ ಬಿದ್ದಿದ್ದು ಸೀಲು. ಆಮೇಲೆ ಜುಲೈ ಎಂಡಿಂಗಲ್ಲಿ ಬಿಟ್ಟಾಗ 10 ಅವರ್ ತನಕನೂ ಆಡ್ತು ಈ ಹಕ್ಕಿ ಒಂದು ಉಡನ್ನು. ಅಂದರೆ ಸಸ್ಟೈನಬಲ್ ಟೈಮ್ ಅಂತಂದರೆ 8 ಅವರ್ 7 ಅವರ್ ಅಷ್ಟೇ ಇದು, ಅದ್ರ ಮೇಲೆ ಆಡಿಲ್ಲ. ಬಟ್ ಈ ಹಕ್ಕಿದು ಸ್ಪೆಷಾಲಿಟಿ ಏನು ಅಂತಂದರೆ, ಈ ಯಾರಾದರೂ ಆಫೀಸ್ಗೆ ಹೋಗೋರು ತುಂಬ ಬ್ಯುಸಿ ಇರ್ತಾರಲ್ಲ, ಅವ್ರಿಗೆ ತುಂಬ ಒಳ್ಳೆ ಹಕ್ಕಿ ಅನಿಸುತ್ತಿದ್ದು. ಯಾಕಂತಂದರೆ ಇದು ಜಾಸ್ತಿ ದೂರ ಹೋಗ್ತಾ ಇರಲಿಲ್ಲ, ಇಲ್ಲೇ ಮನೆ ಒಂದು ಹತ್ತಿರದಲ್ಲೇ ಮೇಲೆ ಕೆಳಗೆ ತಲೆ ಎತ್ತು ನೋಡಿದ್ರೆ ಕಾಣಿಸುತ್ತೆ. ಮತ್ತು ಒಂದು ದಿವಸ ಖಾಲಿ ಬೀಳಲ್ಲ, ಏನೇ ಮಾಡಿದ್ರೂ ಖಾಲಿ ಬೀಳಿಲ್ಲ. ಬಾಜಿ ಜಾಸ್ತಿ ಆಗಿರಲಿ, ಒಂದು ವಾರ ರೆಸ್ಟ್ ಕೊಟ್ಟಿರಲಿ, ಎಷ್ಟು ಹೊಡೆದ್ರೂ ಬಂದು ಮನೆ ಮೇಲೆ ಬೀಳುತ್ತೆ ಹೊರತು ಬೇರೆ ಎಲ್ಲೂ ಬೀಳಲ್ಲ. ನೋಡಿ ಫ್ರೆಂಡ್ಸ್, ಈ ವಿಡಿಯೋಯಿಂದ ನಿಮ್ಗೇನಾದ್ರು ಸಹಾಯ ಆಗಿದೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನನಗೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು.